ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೂರ್ಮಗಡ ದೇವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈಗಾಗಲೇ ಈ ಒಂದು ಜಾತ್ರೆಗೆ ಬರಬೇಕಂತ ಹೇಳಿದ್ರೆ ದೋಣಿ ಮೂಲಕ ಬರಬೇಕು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಗಮನಿಸಬಹುದು, ನಾವೀಗ ಅರಬ್ಬಿ ಸಮುದ್ರದ ನಡುವೆ ಇದ್ದೇವೆ. ಗಮನಿಸಬಹುದು, ಇದು ಕೂರ್ಮಗಡದ ಒಂದು ದ್ವೀಪ ಪ್ರದೇಶ. ಪ್ರತಿ ವರ್ಷವೂ ಕೂಡ ಇಲ್ಲಿ ನರಸಿಂಹದೇವರ ಜಾತ್ರೆ ನಡೆಯುತ್ತೆ. ಕಾರವಾರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮೀನುಗಾರರ ಆರಾಧ್ಯ ದೈವವಾಗಿರುವಂತಹ ನರಸಿಂಹದೇವ ಪ್ರತಿ ವರ್ಷವೂ ಕೂಡ ಇಲ್ಲಿನ ಭಕ್ತರಿಂದ ಸೇವೆಗಳನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕೇವಲ ಮೀನುಗಾರರು ಮಾತ್ರವಲ್ಲ, ಪ್ರವಾಸಿಗರಾಗಿರ್ಬೋದು, ಭಕ್ತರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಗಮನಿಸ್ಬೋದು, ನೂರಾರು ಸಂಖ್ಯೆಯಲ್ಲಿ ಬೋಟ್ಗಳು ಕೂಡ ಈ ಒಂದು ಭಕ್ತರನ್ನು ಐರ್ಲೆಂಡ್ಗೆ ಕಳಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಭಾಳ ವಿಶೇಷವಾಗಿ ಇಲ್ಲಿ ಆ ದೇವರ ದರ್ಶನದ ಜೊತೆಗೆ ಒಂದು ಪ್ರವಾಸದ ಅನುಭವ ಕೂಡ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಪ್ರವಾಸಿಗರನ್ನ ಭಕ್ತರನ್ನ ಮಾತಾಡ್ತೀನಿ. ಏನು ಹೇಳ್ತೀರಿ, ಎಲ್ಲಿಂದ ಬಂದಿದ್ರಿ ಮತ್ತು ಏನು ಹೇಳ್ತೀರಿ? ನಾವು ಅಂಕೋಲದಿಂದ ಬಂದಿರೋದು. ನಾವು ಆ್ಯಕ್ಚುಲಾಗಿ ಮೀನುಗಾರರೇ. ಸೊ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದೂರದಿಂದ ಇದೇ ಫಸ್ಟ್ ಟೈಮ್ ಬರ್ತಿರೋದು, ಬೋಟಲ್ಲಿ ಹೋಗ್ತಿರೋದು. ಮತ್ತು ಇಲ್ಲಿಂದ ಇದ್ರ ಬಗ್ಗೆ ಕೇಳಬೇಕಂದ್ರೆ ಇದು ಜನವರಿಯಲ್ಲಷ್ಟೇ ಗೋವಾ ಮತ್ತು ಕರ್ನಾಟಕದಿಂದ ಸುಮಾರಷ್ಟು ಜನ ಇದಕ್ಕೆ ಪ್ರವಾಸಿಗೋಸ್ಕರ ಬರ್ತಾರೆ, ಇದು ದೇವರ ದರ್ಶನಕ್ಕೋಸ್ಕರ. ಇದು ನರಸಿಂಹ ದೇವಸ್ಥಾನದಲ್ಲಿ ಇದಾಗ್ತಿರೋದು, ನರಸಿಂಹ ದೇವಸ್ಥಾನದ್ದು. ಮತ್ತು ಇನ್ನೊಂದೇನು ಹೇಳಬೇಕಂದ್ರೆ ಜನವರಿಯಲ್ಲಿ ಪ್ರತಿ ವರ್ಷ ಪುಷ್ಯ ಪೂರ್ಣಿಮಾದಲ್ಲಿ ಈ ನರಸಿಂಹ ದೇವಸ್ಥಾನದ ಪೂಜೆಯನ್ನು ನಡೆಯುತ್ತದೆ. ಮತ್ತು ಎಲ್ರಿಗೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ. ತಾವೆಲ್ಲಿಂದ ಬಂದಿದ್ದೀರಿ ಸರ್, ಮತ್ತು ಹೇಗೆ ಏನು? ನಾವು ಬಂದಿರೋದು ಸರ್ ಬೆಳಗಾವಿಯಿಂದ. ಫಸ್ಟ್ ಟೈಮ್ ಸರ್ ನಾವು ಬಂದಿದ್ದಿದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸರ್. ಇದು ಇಷ್ಟು ದೂರ ಬೋಟಲ್ಲಿ ಬರೋದಂದರೆ ಸ್ವಲ್ಪ ರಿಸ್ಕಿನೇ. ಇದು ವರ್ಷಕ್ಕೊಂದು ಸಾರಿ ನರಸಿಂಹ ಭಗವಾನ್ದೇನೋ ಜಾತ್ರೆ ಅಂತೆ. ಫಸ್ಟ್ ಟೈಮ್ ಸರ್ ನೋಡ್ಬೇಕು. ಇವಾಗ ದೇವ್ರ ದರ್ಶನ ತೊಗೊಂಡ್ಬಿಟ್ಟು ಮುಂದೆ ಏನಂತೇಳಿ ನೋಡ್ಬೇಕು ಸರ್. ಸರ್ ಹೇಗಿತ್ತು ಸರ್? ಈಗ ನೀವು ಬೋಟಲ್ಲಿ ಬಂದಿದ್ರಿ, ಬರುವಾಗ ಏನೇನೆಲ್ಲ ನೋಡಿದ್ರಿ ಮತ್ತು ಯಾವ ರೀತಿ ಅನುಭವ ಯಾವ ರೀತಿ? ಸರ್ ಬರುವಾಗ ಇದು ತುಂಬ ಡೀಪ್ ಸಿ ಅಂತೇಳಿ ಅಂತ ಇದ್ರು ಜನರೆಲ್ಲ. ಒಳ್ಳೆ ಅನುಭವ ಸರ್. ಅಲೆಗಳೆಲ್ಲ ಏರಿಳಿತ ತುಂಬಾ ಇದೆ. ಆಮೇಲೆ ಬರುವಾಗ ಡಾಲ್ಫಿನ್ಸು, ಆಮೇಲೆ ಹೈಲ್ಯಾಂಡ್ಸು ಎಲ್ಲ ತುಂಬ ಒಳ್ಳೆ ನೋಡೋ ಪ್ಲೇಸಸ್ ಇದೆ ಸರ್ ಇಲ್ಲಿ ಬರುವಾಗ. ಖುಷಿ ಆಗುತ್ತೆ ಸರ್. ಸರ್ ಏನು ಹೇಳ್ತೀರಿ ಸರ್, ತಾವೆಲ್ಲಿಂದ ಬಂದಿದ್ರಿ? ನಾವು ಬೆಳಗಾಮಿಂದ ಬಂದಿರೋದು ಸರ್. ನಿನ್ನೆ ನಾವು ಕಾಳಿಕಾದೇವಿ ಇದಕ್ಕೆ ಹೋಗಿದ್ವಿ, ಜಾತ್ರೆಗೆ ಹೋಗಿದ್ವಿ. ಅಲ್ಲಿಗಿಂತ ಇದು ಭಾಳ ಎಕ್ಸ್ಪೀರಿಯನ್ಸ್. ನಿನ್ನೆ ನದಿಯಲ್ಲಿ ಹೋಗಿದ್ವಿ, ಇವತ್ತು ಸಮುದ್ರದಲ್ಲಿ ಹೋಗ್ತಾ ಇದ್ವಿ. ಇದು ಫಸ್ಟ್ ಟೈಮ್ ಸರ್ ನಾವು ಬರ್ತಾ ಇದ್ವಿ. ಭಾಳ ಖುಷಿಯಾಗಿದೆ ಸರ್ ನಮಗೆ ಬರ್ತಾ ಇದ್ವಿ. ಒಟ್ಟಿನಲ್ಲಿ ನರಸಿಂಹದೇವರ ಜಾತ್ರೆ ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯುತ್ತಾ ಇರೋದ್ರಿಂದ ಇಲ್ಲಿ ಸುತ್ತಮುತ್ತಲಿನ ಭಕ್ತರು ಮತ್ತು ಜೊತೆಗೆ ಪ್ರವಾಸಿಗರು ಕೂಡ ಬರ್ತಾರೆ. ಇಲ್ಲಿ ದೇವರ ದರ್ಶನದ ಜೊತೆಗೆ ಪ್ರವಾಸದ ಅನುಭವ ಕೂಡ ಆಗ್ತದೆ. ಹೀಗಾಗಿ ಕೇವಲ ಕಾರವಾರ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತರಾದಿಯಾಗಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೂರ್ಮಗಡ ದೇವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈಗಾಗಲೇ ಈ ಒಂದು ಜಾತ್ರೆಗೆ ಬರಬೇಕಂತ ಹೇಳಿದ್ರೆ ದೋಣಿ ಮೂಲಕ ಬರಬೇಕು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಗಮನಿಸಬಹುದು, ನಾವೀಗ ಅರಬ್ಬಿ ಸಮುದ್ರದ ನಡುವೆ ಇದ್ದೇವೆ. ಗಮನಿಸಬಹುದು, ಇದು ಕೂರ್ಮಗಡದ ಒಂದು ದ್ವೀಪ ಪ್ರದೇಶ. ಪ್ರತಿ ವರ್ಷವೂ ಕೂಡ ಇಲ್ಲಿ ನರಸಿಂಹದೇವರ ಜಾತ್ರೆ ನಡೆಯುತ್ತೆ. ಕಾರವಾರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮೀನುಗಾರರ ಆರಾಧ್ಯ ದೈವವಾಗಿರುವಂತಹ ನರಸಿಂಹದೇವ ಪ್ರತಿ ವರ್ಷವೂ ಕೂಡ ಇಲ್ಲಿನ ಭಕ್ತರಿಂದ ಸೇವೆಗಳನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕೇವಲ ಮೀನುಗಾರರು ಮಾತ್ರವಲ್ಲ, ಪ್ರವಾಸಿಗರಾಗಿರ್ಬೋದು, ಭಕ್ತರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಗಮನಿಸ್ಬೋದು, ನೂರಾರು ಸಂಖ್ಯೆಯಲ್ಲಿ ಬೋಟ್ಗಳು ಕೂಡ ಈ ಒಂದು ಭಕ್ತರನ್ನು ಐರ್ಲೆಂಡ್ಗೆ ಕಳಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಭಾಳ ವಿಶೇಷವಾಗಿ ಇಲ್ಲಿ ಆ ದೇವರ ದರ್ಶನದ ಜೊತೆಗೆ ಒಂದು ಪ್ರವಾಸದ ಅನುಭವ ಕೂಡ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಭಕ್ತರನ್ನ ಮಾತಾಡ್ತೀನಿ. ಏನು ಹೇಳ್ತೀರಿ, ಎಲ್ಲಿಂದ ಬಂದಿದ್ರಿ ಮತ್ತು ಏನು ಹೇಳ್ತೀರಿ? ನಾವು ಅಂಕೋಲದಿಂದ ಬಂದಿರೋದು. ನಾವು ಆ್ಯಕ್ಚುಲಾಗಿ ಮೀನುಗಾರರೇ. ಸೊ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದೂರದಿಂದ ಇದೇ ಫಸ್ಟ್ ಟೈಮ್ ಬರ್ತಿರೋದು, ಬೋಟಲ್ಲಿ ಹೋಗ್ತಿರೋದು. ಮತ್ತು ಇಲ್ಲಿಂದ ಇದ್ರ ಬಗ್ಗೆ ಕೇಳಬೇಕಂದ್ರೆ ಇದು ಜನವರಿಯಲ್ಲಷ್ಟೇ ಗೋವಾ ಮತ್ತು ಕರ್ನಾಟಕದಿಂದ ಸುಮಾರಷ್ಟು ಜನ ಇದಕ್ಕೆ ಪ್ರವಾಸಿಗೋಸ್ಕರ ಬರ್ತಾರೆ, ಇದು ದೇವರ ದರ್ಶನಕ್ಕೋಸ್ಕರ. ಇದು ನರಸಿಂಹ ದೇವಸ್ಥಾನದಲ್ಲಿ ಇದಾಗ್ತಿರೋದು, ನರಸಿಂಹ ದೇವಸ್ಥಾನದ್ದು. ಮತ್ತು ಇನ್ನೊಂದೇನು ಹೇಳಬೇಕಂದ್ರೆ ಜನವರಿಯಲ್ಲಿ ಪ್ರತಿ ವರ್ಷ ಪುಷ್ಯ ಪೂರ್ಣಿಮಾದಲ್ಲಿ ಈ ನರಸಿಂಹ ದೇವಸ್ಥಾನದ ಪೂಜೆಯನ್ನು ನಡೆಯುತ್ತದೆ. ಮತ್ತು ಎಲ್ರಿಗೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ. ತಾವೆಲ್ಲಿಂದ ಬಂದಿದ್ದೀರಿ ಸರ್, ಮತ್ತು ಹೇಗೆ ಏನು? ನಾವು ಬಂದಿರೋದು ಸರ್ ಬೆಳಗಾವಿಯಿಂದ. ಫಸ್ಟ್ ಟೈಮ್ ಸರ್ ನಾವು ಬಂದಿದ್ದಿದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸರ್. ಇದು ಇಷ್ಟು ದೂರ ಬೋಟಲ್ಲಿ ಬರೋದಂದರೆ ಸ್ವಲ್ಪ ರಿಸ್ಕಿನೇ. ಇದು ವರ್ಷಕ್ಕೊಂದು ಸಾರಿ ನರಸಿಂಹ ಭಗವಾನ್ದೇನೋ ಜಾತ್ರೆ ಅಂತೆ. ಫಸ್ಟ್ ಟೈಮ್ ಸರ್ ನೋಡ್ಬೇಕು. ಇವಾಗ ದೇವ್ರ ದರ್ಶನ ತೊಗೊಂಡ್ಬಿಟ್ಟು ಮುಂದೆ ಏನಂತೇಳಿ ನೋಡ್ಬೇಕು ಸರ್. ಸರ್ ಹೇಗಿತ್ತು ಸರ್? ಈಗ ನೀವು ಬೋಟಲ್ಲಿ ಬಂದಿದ್ರಿ, ಬರುವಾಗ ಏನೇನೆಲ್ಲ ನೋಡಿದ್ರಿ ಮತ್ತು ಯಾವ ರೀತಿ ಅನುಭವ ಯಾವ ರೀತಿ?
ಸರ್ ಬರುವಾಗ ಇದು ತುಂಬ ಡೀಪ್ ಸಿ ಅಂತೇಳಿ ಅಂತ ಇದ್ರು ಜನರೆಲ್ಲ. ಒಳ್ಳೆಯ ಅನುಭವ ಸರ್. ಅಲೆಗಳೆಲ್ಲ ಏರಿಳಿತ ತುಂಬಾ ಇದೆ. ಆಮೇಲೆ ಬರುವಾಗ ಡಾಲ್ಫಿನ್ಸು, ಆಮೇಲೆ ಹೈಲ್ಯಾಂಡ್ಸು ಎಲ್ಲ ತುಂಬ ಒಳ್ಳೆ ನೋಡೋ ಪ್ಲೇಸಸ್ ಇದೆ ಸರ್ ಇಲ್ಲಿ ಬರುವಾಗ. ಖುಷಿಯಾಗುತ್ತೆ ಸರ್. ಸರ್ ಏನು ಹೇಳ್ತೀರಿ ಸರ್, ತಾವೆಲ್ಲಿಂದ ಬಂದಿದ್ರಿ? ನಾವು ಬೆಳಗಾಮಿಂದ ಬಂದಿರೋದು ಸರ್. ನಿನ್ನೆ ನಾವು ಕಾಳಿಕಾದೇವಿ ಇದಕ್ಕೆ ಹೋಗಿದ್ವಿ, ಜಾತ್ರೆಗೆ ಹೋಗಿದ್ವಿ. ಅಲ್ಲಿಗಿಂತ ಇದು ಭಾಳ ಎಕ್ಸ್ಪೀರಿಯನ್ಸ್. ಸಮುದ್ರ, ನಿನ್ನೆ ನದಿಯಲ್ಲಿ ಹೋಗಿದ್ವಿ, ಇವತ್ತು ಸಮುದ್ರದಲ್ಲಿ ಹೋಗ್ತಾ ಇದ್ವಿ. ಇದು ಫಸ್ಟ್ ಟೈಮ್ ಸರ್ ನಾವು ಬರ್ತಾ ಇರ್ತೀವಿ. ಭಾಳ ಖುಷಿಯಾಗಿದೆ ಸರ್ ನಮಗೆ ಬರ್ತಾ ಇದ್ದೀವಿ. ಒಟ್ಟಿನಲ್ಲಿ ನರಸಿಂಹದೇವರ ಜಾತ್ರೆ ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯುತ್ತಾ ಇರೋದ್ರಿಂದ ಇಲ್ಲಿ ಸುತ್ತಮುತ್ತಲಿನ ಭಕ್ತರು ಮತ್ತು ಜೊತೆಗೆ ಪ್ರವಾಸಿಗರು ಕೂಡ ಬರ್ತಾರೆ. ಇಲ್ಲಿ ದೇವರ ದರ್ಶನದ ಜೊತೆಗೆ ಪ್ರವಾಸದ ಅನುಭವ ಕೂಡ ಆಗ್ತದೆ. ಹೀಗಾಗಿ ಕೇವಲ ಕಾರವಾರ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತರಾದಿಯಾಗಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೂರ್ಮಗಡ ದೇವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈಗಾಗಲೇ ಈ ಒಂದು ಜಾತ್ರೆಗೆ ಬರಬೇಕಂತ ಹೇಳಿದ್ರೆ ದೋಣಿ ಮೂಲಕ ಬರಬೇಕು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ, ಗಮನಿಸ್ಬೋದು. ನಾವೀಗ ಅರಬ್ಬಿ ಸಮುದ್ರದ ನಡುವೆ ಇದ್ದೇವೆ, ಗಮನಿಸ್ಬೋದು. ಇದು ಕೂರ್ಮಗಡದ ಒಂದು ದ್ವೀಪ ಪ್ರದೇಶ. ಪ್ರತಿ ವರ್ಷವೂ ಕೂಡ ಇಲ್ಲಿ ನರಸಿಂಹದೇವರ ಜಾತ್ರೆ ನಡೆಯುತ್ತೆ. ಕಾರವಾರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮೀನುಗಾರರ ಆರಾಧ್ಯ ದೈವವಾಗಿರುವಂತಹ ನರಸಿಂಹದೇವ ಪ್ರತಿ ವರ್ಷವೂ ಕೂಡ ಇಲ್ಲಿನ ಭಕ್ತರಿಂದ ಸೇವೆಗಳನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕೇವಲ ಮೀನುಗಾರರು ಮಾತ್ರವಲ್ಲ, ಪ್ರವಾಸಿಗರಾಗಿರ್ಬೋದು, ಭಕ್ತರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಗಮನಿಸ್ಬೋದು. ನೂರಾರು ಸಂಖ್ಯೆಯಲ್ಲಿ ಬೋಟ್ಗಳು ಕೂಡ ಈ ಒಂದು ಭಕ್ತರನ್ನು ಐರ್ಲೆಂಡ್ಗೆ ಕಳಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಭಾಳ ವಿಶೇಷವಾಗಿ ಇಲ್ಲಿ ಆ ದೇವರ ದರ್ಶನದ ಜೊತೆಗೆ ಒಂದು ಪ್ರವಾಸದ ಅನುಭವ ಕೂಡ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಭಕ್ತರನ್ನು ಮಾತಾಡ್ತೀನಿ. ಏನು ಹೇಳ್ತೀರಿ, ಎಲ್ಲಿಂದ ಬಂದಿದ್ರಿ ಮತ್ತು ಏನು ಹೇಳ್ತೀರಿ? ನಾವು ಅಂಕೋಲಾದಿಂದ ಬಂದಿರೋದು. ನಾವು ಆ್ಯಕ್ಚುಲಾಗಿ ಮೀನುಗಾರರೇ. ಸೊ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದೂರದಿಂದ ಇದೇ ಫಸ್ಟ್ ಟೈಮ್ ಬರ್ತಿರೋದು, ಬೋಟಲ್ಲಿ ಹೋಗ್ತಿರೋದು. ಮತ್ತು ಇಲ್ಲಿಂದ ಇದ್ರ ಬಗ್ಗೆ ಕೇಳಬೇಕಂದ್ರೆ ಇದು ಜನವರಿಯಲ್ಲಷ್ಟೇ ಗೋವಾ ಮತ್ತು ಕರ್ನಾಟಕದಿಂದ ಸುಮಾರಷ್ಟು ಜನ ಇದಕ್ಕೆ ಪ್ರವಾಸಿಗೋಸ್ಕರ ಬರ್ತಾರೆ, ಇದು ದೇವರ ದರ್ಶನಕ್ಕೋಸ್ಕರ. ಇದು ನರಸಿಂಹ ದೇವಸ್ಥಾನದಲ್ಲಿ ಇದಾಗ್ತಿರೋದು, ನರಸಿಂಹ ದೇವಸ್ಥಾನದ್ದು. ಮತ್ತು ಇನ್ನೊಂದೇನು ಹೇಳಬೇಕಂದ್ರೆ ಜನವರಿಯಲ್ಲಿ ಪ್ರತಿ ವರ್ಷ ಪುಷ್ಯ ಪೂರ್ಣಿಮಾದಲ್ಲಿ ಈ ನರಸಿಂಹ ದೇವಸ್ಥಾನದ ಪೂಜೆಯನ್ನು ನಡೆಯುತ್ತದೆ. ಮತ್ತು ಎಲ್ರಿಗೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ. ತಾವೆಲ್ಲಿಂದ ಬಂದಿದ್ದೀರಿ ಸರ್, ಮತ್ತು ಹೇಗೆ ಏನು? ನಾವು ಬಂದಿರೋದು ಸರ್ ಬೆಳಗಾವಿಯಿಂದ. ಫಸ್ಟ್ ಟೈಮ್ ಸರ್ ನಾವು ಬಂದಿದ್ದಿದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸರ್. ಇದು ಇಷ್ಟು ದೂರ ಬೋಟಲ್ಲಿ ಬರೋದಂದರೆ ಸ್ವಲ್ಪ ರಿಸ್ಕಿನೇ. ಇದು ವರ್ಷಕ್ಕೊಂದು ಸಾರಿ ನರಸಿಂಹ ಭಗವಾನ್ದೇನೋ ಜಾತ್ರೆ ಅಂತೆ. ಫಸ್ಟ್ ಟೈಮ್ ಸರ್ ನೋಡ್ಬೇಕು. ಇವಾಗ ದೇವ್ರ ದರ್ಶನ ತೊಗೊಂಡ್ಬಿಟ್ಟು ಮುಂದೆ ಏನಂತೇಳಿ ನೋಡ್ಬೇಕು ಸರ್. ಸರಿ, ಹೇಗಿತ್ತು ಸರ್? ಈಗ ನೀವು ಬೋಟಲ್ಲಿ ಬಂದಿದ್ರಿ, ಬರುವಾಗ ಏನೇನೆಲ್ಲ ನೋಡಿದ್ರಿ ಮತ್ತು ಯಾವ ರೀತಿ ಅನುಭವ ಯಾವ ರೀತಿ? ಸರ್ ಬರುವಾಗ ಇದು ತುಂಬ ಡೀಪ್ ಸಿ ಅಂತೇಳಿ ಅಂತ ಇದ್ರು ಜನರೆಲ್ಲ. ಒಳ್ಳೆಯ ಅನುಭವ ಸರ್. ಅಲೆಗಳೆಲ್ಲ ಏರಿಳಿತ ತುಂಬಾ ಇದೆ. ಆಮೇಲೆ ಬರುವಾಗ ಡಾಲ್ಫಿನ್ಸು, ಆಮೇಲೆ ಹೈಲ್ಯಾಂಡ್ಸು ಎಲ್ಲ ತುಂಬ ಒಳ್ಳೆ ನೋಡೋ ಪ್ಲೇಸಸ್ ಇದೆ ಸರ್ ಇಲ್ಲಿ ಬರುವಾಗ. ಖುಷಿಯಾಗುತ್ತೆ ಸರ್. ಸರ್ ಏನು ಹೇಳ್ತೀರಿ ಸರ್, ತಾವೆಲ್ಲಿಂದ ಬಂದಿದ್ರಿ? ನಾವು ಬೆಳಗಾಮಿಂದ ಬಂದಿರೋದು ಸರ್. ನಿನ್ನೆ ನಾವು ಕಾಳಿಕಾದೇವಿ ಇದಕ್ಕೆ ಹೋಗಿದ್ವಿ, ಜಾತ್ರೆಗೆ ಹೋಗಿದ್ವಿ. ಅಲ್ಲಿಗಿಂತ ಇದು ಭಾಳ ಎಕ್ಸ್ಪೀರಿಯನ್ಸ್. ಸಮುದ್ರ, ನಿನ್ನೆ ನದಿಯಲ್ಲಿ ಹೋಗಿದ್ವಿ, ಇವತ್ತು ಸಮುದ್ರದಲ್ಲಿ ಹೋಗ್ತಾ ಇದ್ವಿ. ಇದು ಫಸ್ಟ್ ಟೈಮ್ ಸರ್ ನಾವು ಬರ್ತಾ ಇರ್ತೀವಿ. ಭಾಳ ಖುಷಿಯಾಗಿದೆ ಸರ್ ನಮಗೆ ಬರ್ತಾ ಇದ್ದೀವಿ. ಒಟ್ಟಿನಲ್ಲಿ ನರಸಿಂಹದೇವರ ಜಾತ್ರೆ ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯುತ್ತಾ ಇರೋದ್ರಿಂದ ಇಲ್ಲಿ ಸುತ್ತಮುತ್ತಲಿನ ಭಕ್ತರು ಮತ್ತು ಜೊತೆಗೆ ಪ್ರವಾಸಿಗರು ಕೂಡ ಬರ್ತಾರೆ. ಇಲ್ಲಿ ದೇವರ ದರ್ಶನದ ಜೊತೆಗೆ ಪ್ರವಾಸದ ಅನುಭವ ಕೂಡ ಆಗ್ತದೆ. ಹೀಗಾಗಿ ಕೇವಲ ಕಾರವಾರ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತರಾದಿಯಾಗಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.